ನಮ್ಮ ಅವ್ವ ಕಣ್ಣು ನಮ್ಮ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೊಸ ಪರವಾನ ವಿಡಿಯೋಗೆ ಇವತ್ತು ಡೇ 8 ಆಫ್ 30 ಡೇಸ್ ಡೈಲಿ ಬ್ಲಾಗು. ಅನ್ಕೋಬೋದು ನೀವೇನು ಬರೀ ಒಂದೊಂದು ಪ್ಯಾರೋಳ ಐತೆ ಅಂತ. ನೆನ್ನೆ ಬಂದಿದ್ದೆ ಗೈಸ್, ಅದೇನಾಗ್ಬಿಡೈತೆ ಪ್ಯಾರೋಳನ ಆಚೆ ಬಿಟ್ಟಿದ್ವಿ. ಆವಾಗ ಸುಮ್ಮನೆ ಪ್ಯಾರೋಳ ಸ್ವಲ್ಪ ದೂರ ಮೇಲ್ಗಡೆ ಹಿಂಗೆ ಆರಕ್ಕೆ ಹೋಯ್ತು. ಅವಾಗ ಆ ಕಡೆಯಿಂದ ಬೆಕ್ಕು ಬಂದುಬಿಡ್ತು, ಪ್ಯಾರೋಳ ಇಟ್ಕೊಂಡು ಹೋಯ್ತು ಗೈಸ್. ಇಲ್ಲೆಲ್ಲ ರಕ್ತ ಎಲ್ಲ ಆಗ್ಬಿಟ್ಟಿತ್ತು ಹಿಂಗೆ. ಅದೆಲ್ಲ ವೀಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ ಗೈಸ್. ನೋಡಿ ಆ ಪ್ಯಾರೋಳ ಫುಲ್ಲು ಗಾಬರಿ ಆಗ್ಬಿಟ್ಟೈತೆ. ಈಗ ಅದಕ್ಕೆ ನೆಕ್ಸ್ಟ್ ವಾರ ಅಷ್ಟೊತ್ತಿಗೆ ಇನ್ನೊಂದು ತರಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಜಾಗನ ಸರಿ ಇಲ್ಲ. ಆ ಛತ್ರಿ ಇಕ್ಕಿದ್ವಿ ಗೊತ್ತಾ, ಅದಕ್ಕೆ ಎರಡೆ ಕೈಕೊಂಡು ಕೊಡ್ತೀವಿ. ಮತ್ತು ಛತ್ರಿ ಅವ್ನು ಕಡ್ಡಿ ಕೊಡಬೇಕಿತ್ತು. ಅವ್ನು ಯಾರೋ ಅಂಗಡಿಗೆ ಹೇಳಿದ್ದು, ಅವ್ನು ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ನಾವು ಹತ್ರ ಕೇಜಿತ್ತಲ್ಲ, ಕೇಜನ್ನೇ ಇದೇ ಥರ ಮಾಡಿ ಸುಮ್ಮನೆ ಹೆಂಗೆ ಇಕ್ಕಿದ್ದೀವಿ, ಸುಮ್ಮನೆ ಸಿಂಪಲಾಗಿರಲಿ ಅಂತ ಸುಮ್ಮನೆ ನಾನು ಸ್ಯಾಂಪಲ್ ಇದು. ಅದಕ್ಕೆ ಛತ್ರಿ ನೆಕ್ಸ್ಟ್ ವಾರದಲ್ಲಿ ರೆಡಿ ಆಗುತ್ತೆ. ನೋಡಿ ಆ ಅಕ್ಕಿ ಫುಲ್ಲು ಗಾಬರಿ ಆಗ್ಬಿಟ್ಟೈತೆ, ಆರಕ್ಕೆ ನೋಡ್ತೈತೆ. ಇದಕ್ಕಿನ್ನ ರೆಕ್ಕೆನೇ ಬಂದಿಲ್ಲ, ಫುಲ್ಲು ಆರಕ್ಕೆ ನೋಡ್ತೈತೆ ಗೈಸ್. ಬೇಜಾರೇ ಆಗ್ಬಿಟ್ಟೈತೆ. ಈಗ ಗೂಡ್ ಚೇಂಜ್ ಮಾಡ್ತಿದ್ದೀವಿ, ಗೂಡ್ ಚೇಂಜ್ ನೋಡಿ ಸಿಗ್ತೀವಿ ರೀ ಗೈಸ್. ಮಾಡೋದೀಗ ನಾನು ನನ್ನ ಫ್ರೆಂಡ್ ಶಿಫ್ಟ್ ಮಾಡ್ತೀವಿ. ನೋಡಿ ತೋರಿಸ್ತೀವಿ, ಈಗ ನೋಡ್ಕೊಳ್ಳಿ ಹಂಗೆ. ಅಕ್ಕಿನೇ ಹೋಗ್ಯಾಕೆ ಹೋಗ್ಬಿಡುತ್ತೆ, ಅದೇ ಬೇಜಾರಾಗಿ. ಹೋಗ್ಬಿಟ್ಟೈತಾ? ಅಯ್ಯೋ, ಮರದಿದ್ದೆಲ್ಲ ಕಟ್ ಮಾಡ್ಬಿಡೈತೆ ಬೆಕ್ಕು, ಅದೆಲ್ಲ ಬೇರೆ ಆಡ್ದಾಕ್ಬಿಡೈತೆ. ನಾನು ವ್ಲಾಗ್ ಮಾಡ್ತೀನಿ, ಮಾಡು. ಹಾಕಿ ಹೊಂಟೈತಲ್ಲ ಅನ್ಸುತ್ತೆ. ಫುಲ್ ಏನು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೇ ನಾನೇನು ಮಾಡಿಬಿಟ್ಟೆ, ಅದಕ್ಕೆ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ತಿರ್ಗಾ ನೋಡಿ ಗೂಡು ಇಲ್ಲಿತ್ತು ಗೊತ್ತಾ. ಇವಾಗ ಅಲ್ಲಿ ಛತ್ರಿಗೆ ಎರಡನೇ ಹಾಕ್ಬಿಟ್ಟಿದ್ವಿ. ಛತ್ರಿ ಒಂದು ಕಡ್ಡಿ ಕೊಟ್ಟಿಲ್ಲ ಅಂದ್ಬಿಟ್ಟು ಕೇಜಿಂದಾನೇ ಮಾಡಿದ್ದೀವಿ. ಛತ್ರಿಗೆ ಎರಡನೇ ಗೂಡು ಐತೆ. ಈಗ ಇದೊಂದು ಪ್ಯಾರೋಳ ಆಗ್ಬಿಟ್ಟೈತೆ. ಭಾನುವಾರ ಆಗ್ಬಿಟ್ಟು ಇನ್ನೊಂದು ತರಬೇಕು. ನೋಡಿ ನಾನು ಮತ್ತು ನನ್ನ ತಮ್ಮ ಇದ್ದೀವಿ, ಸಂಗಮೇಶ್ ಅಂತ ನನ್ನ ಹೆಸರು, ಗೊತ್ತಲ್ವ ನಿಮಗೆ. ನಿನ್ನೆ ನಾನು ಮತ್ತು ಪಶುಪತಿ ಇಬ್ಬರೇ ಇದ್ದಿತ್ತು, ನನ್ನ ಫ್ರೆಂಡು. ಈಗ ಫುಲ್ಲು ಬೇಜಾರಾಗ್ಬಿಟ್ಟೈತೆ ಗೈಸ್. ಅದಕ್ಕೇ ಇದೊಂದು ವಾರ ಆರಾಮಾಗಿರಲಿ ಅಂತ ಫುಲ್ ಸೇಫ್ಟಿಗೆ ನೋಡ್ಕೊತಾ ಇದ್ದೀವಿ. ಆದಷ್ಟು ಬೇಗ ಇವತ್ತು ಬುಧವಾರ ಗೈಸ್, ಇವತ್ತು ಭಾನುವಾರ ಇಲ್ಲ ಶನಿವಾರ ಹೋಗಿ ಇನ್ನೊಂದು ಅಕ್ಕಿ ಇಸ್ಕೊತೀವಿ. ಇಲ್ಲಾಂದರೆ ಒಂದು ಅಕ್ಕಿ ಇಸ್ಕೊಳ್ಳೇಬೇಕು, ಯಾಕಂದರೆ ಇದು ಸಿಂಗಲ್ ಆಗ್ಬಿಡ್ತು. ಒಂದು ಅಕ್ಕಿ ಇಸ್ಕೊತೀವಿ, ಇಲ್ಲಾಂದರೆ ಒಂದು ಜೋಡಿ ಇಸ್ಕೊಬಿಡ್ತೀವಿ. ಏನೋ ಎರಡಲ್ಲಿ ಒಂದರ ಮಾಡಬೇಕು ಗೈಸ್. ಇಲ್ಲಾಂದರೆ ಇದು ಒಂಟಿ ಆದರೆ ಚೆನ್ನಾಗಿರಲ್ಲ. ಇದಕ್ಕೂ ಆಗಲೇ ರೆಕ್ಕೆ ಬರ್ತಾಯಿತ್ತು, ಆಗಲಿ ಮುಕ್ಕಾಲು ಭಾಗ ಬಂದೈತೆ, ಇನ್ನು ಸ್ವಲ್ಪ ಬರಬೇಕಷ್ಟೇ. ಪುಕ್ಕನೂ ಬರ್ತಾಯಿತ್ತು, ಇನ್ನೊಂದು ನಿಧಾನಕ್ಕೆ ಪುಕ್ಕ ಬರ್ತಾಯಿತ್ತೆ. ಇನ್ನೊಂದು ವಾರ, ನೆಕ್ಸ್ಟು ಗುರುವಾರ ಅಷ್ಟಲ್ಲಿ, ನೆಕ್ಸ್ಟ್ ಶುಕ್ರವಾರ ಅಷ್ಟಲ್ಲಿ ಪಕ್ಕ ಇವಕ್ಕೆ ಆರುತ್ತೆ. ಅಷ್ಟು ರೆಕ್ಕೆ ಬಂದುಬಿಡುತ್ತೆ. ಅಷ್ಟರಲ್ಲಿ ಅವನ ಹತ್ರ ಗಡ್ಡಿ ಇಳಿಸ್ಕೊಂಡು ಇನ್ನೂ ಸ್ವಲ್ಪ ಗೂಡು ಕರೆಕ್ಟ್ ಅದು ಕೇಜ್ನಾಗ ಏನದು ಚಿತ್ರ ಕರೆಕ್ಟಾಗಿ ಮಾಡೋಣ ಅಂದ್ಕೊಬಿಟ್ಟಿದ್ದೀವಿ. ಈಗ ನೋಡಿ ಅವ್ನು ಆ ಕಡೆ ಈ ಕಡೆ ಬೆಕ್ಕುಗಳೆಲ್ಲ ಬರ್ತಾಯಿದೆ ಅಂತ ನೋಡ್ತಿದ್ದೀನಿ. ಏನು ಸಖತ್ತಾಗಿ ಗೈಸ್ ಅಂದರೆ
ಬೆಕ್ಕಿ ಹೆಂಗೆ ಎಗರು ಬಿಡ್ತಂದರೆ ಬೇಜಾರೇ ಆಗೋಯ್ತು ನನಗೂ ನೋಡಿದ ತಕ್ಷಣ. ಹಿಡ್ದಿದ್ದೆಲ್ಲ ಡೈರೆಕ್ಟ್ ಕತ್ತಿಗೆ ಲಾಕ್ ಮಾಡಿಬಿಡ್ತದು. ಇಲ್ಲೆಲ್ಲ ರಕ್ತ ಆಗ್ಬಿಟ್ಟಿತ್ತು ಗೈಸ್. ಫುಲ್ ಬೇಜಾರಂದರೆ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಏನು ಮಾಡ್ಬೇಕಂತ ತೋರಿಸ್ತಿದ್ದೆ ನೋಡಿ. ಈಗ ಸಂಜೆ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ. ಒಂಚೂರು ಬಿಸಿಲಿಲ್ಲ, ಲೈಟಾಗಿ ಬಿಸಿಲಿರ್ಬೇಕು, ಬಿಸಿಲೇ ಇಲ್ಲ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತಾದರೆ ಕತ್ಲಾಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಮೇಯಕ್ಕೆ ಬಿಟ್ಬಿಡ್ತೀವಿ. ಫುಲ್ಲು ಗೈಸ್ ಅಕ್ಕಿ ಮಾತ್ರ ಎವ್ವಿ ಗಾಬರಿ ಆಗ್ಬಿಟ್ಟೈತೆ. ಏನು ಮಾಡೋದಂತ ಗೊತ್ತಾಯ್ತು ನನಗೆ ಇವಾಗ. ಅಂದರೂ ಎವ್ವಿ ಗಾಬರಿ ಆಗೈತೆ. ಅಷ್ಟೇ ಗೈಸ್ ಇವತ್ತೇನು ವೀಡಿಯೋ. ಇದು ಅದು ಸತ್ತೋಯ್ತು ಅಂತ ಹೇಳಬೇಕಿತ್ತು. ಇನ್ನೊಂದು ಅಕ್ಕಿ ತರ್ತೀವಿ ಭಾನುವಾರ. ಅದಕ್ಕೇ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸ್. ಇಷ್ಟೇ ವಿಷಯ, ಬೇರೆನೇನಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇನ್ನು ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ವಿಸಿಟ್ ಆಗ್ತಿರೋ ಅವರೆಲ್ಲ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋ ಬೇಕಾದೆಲ್ಲ ಕಮೆಂಟ್ ಹಾಕಿ, ಅದೇ ಥರ ವೀಡಿಯೋಗಳು ನಾನು ಮಾಡ್ಕೊಡ್ತೀನಿ. ನಿಮ್ಮ ಪಾರಾಳ ಬಗ್ಗೆ ಏನು ಗೊತ್ತಾಗಿಲ್ಲ ಅಂದರೂ ಕೇಳಿ, ನಾನು ಆ ಥರ ವೀಡಿಯೋ ಮಾಡ್ಕೊಡೋಕೆ ರೆಡಿ ಇದ್ದೀನಿ. ಅದಕ್ಕೆ ಗೈಸ್ ಫುಲ್ಲು ಬೇಜಾರಾಗೈತೆ. ಅದಕ್ಕೆ ಒಂದು ಅಕ್ಕಿ ತರಲೇಬೇಕಂತ ಕಾಸೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಭಾನುವಾರ ಹೋಗಿ ಇಲ್ಲ ಶನಿವಾರ ಹೋಗಿ ಇನ್ನೊಂದು ಅಕ್ಕಿ ಇಸ್ಕೊಳ್ಳೇ ಬರಬೇಕು. ಫುಲ್ ಬೇಜಾರಾಗ್ಬಿಟ್ಟೈತೆ ಗೈಸ್ ಅಕ್ಕಿ. ಇದು ನೋಡಿ ಫುಲ್ ಸೈಲೆಂಟಾಗೈತೆ ನೋಡಿ. ಫುಲ್ಲು ಬೇಜಾರಾಗ್ಬಿಟ್ಟೈತೆ ಗೈಸ್ ಅಕ್ಕಿ ನೋಡಿ. ಅದಕ್ಕೆ ನೋಡಿ ಗೂಡಿಲಿ ಶಿಫ್ಟ್ ಮಾಡಿಬಿಡ್ತೀವಿ. ನೋಡಿ ಈ ಕಡೆ ಐತೆ ನೋಡ್ಬೋದು ನೀವು. ಅದಕ್ಕೆ ಎಂತಕ್ಕೆ ಇಲ್ಲಿ ಶಿಫ್ಟ್ ಮಾಡಿದ್ವಿ ಅಂತಂದರೆ ನೋಡಿ ಡೈರೆಕ್ಟ್ ಛತ್ರಿ ಐತಾ, ಇದ್ರ ಕೆಳಗಡೆನೇ ಗೂಡು ಐತೆ. ಅಲ್ಲಿ ಗೂಡು ಬೇಡ ಅನ್ಸ್ಬಿಡ್ತು. ಅದಕ್ಕೆ ನೋಡಿ ಇಲ್ಲೆಲ್ಲ ಇಕ್ಕಿದ್ದೀವಿ ಈಗ. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗು. ಇಲ್ಲಿಗೆ ಎಣ್ಣೆ ಮಾಡ್ತಾಯಿದ್ದೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.